ನಮಸ್ಕಾರ. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಭಾರತದಲ್ಲಿ ಯುಗಾದಿಗಳು ಎರಡು, ಅನೇಕ ಸರ್ತಿ ಅಷ್ಟಮಿಗಳು ಎರಡು. ಹೀಗೆ ಎರಡು ಬಂದಾಗ ಭಾರತೀಯ ಚಿಂತನೆಯಲ್ಲಿ ಪರಿಶುದ್ಧತೆ ಇಲ್ಲ ಅಂತ ಅನೇಕರಿಗೆ ಮನಸ್ಸಿಗೆ ತೋಚುತ್ತದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಕಾಲಗಣನೆಯ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ತಾರೀಖು ಎಷ್ಟು ಅಂತ ಕೇಳಿದರೆ ಏಪ್ರಿಲ್ 8, 2024 ಅಂತ ಸಹಜವಾಗಿ ಹೇಳಿಬಿಡ್ತೇವೆ. ಆದರೆ ನಮ್ಮ ಭಾರತೀಯ ದೃಷ್ಟಿಯಿಂದ ಇವತ್ತು ಯಾವ ದಿವಸ ಅಂತ ಕೇಳಿದರೆ ಆ ಪ್ರಶ್ನೆ ಅಪ್ರಸ್ತುತ ಅಂತ ಅನ್ನಿಸ್ತದೆ. ಭಾರತೀಯ ದೃಷ್ಟಿಯಿಂದ ಇವತ್ತಿನ ದಿನ ಯಾವುದು ಅಂತ ಕೇಳಿದರೆ ಫಾಲ್ಗುಣ ಕೃಷ್ಣ ಅಮಾವಾಸ್ಯೆ. ನಾಳೆಯಿಂದ ಹೊಸ ತಿಂಗಳು ಪ್ರಾರಂಭ ಆಗ್ತದೆ, ಚೈತ್ರ ಮಾಸ. ಭಾರತದ ಚಾಂದ್ರಮಾನ ಪದ್ಧತಿಯಂತೆ ಚೈತ್ರ ಮಾಸ ವರ್ಷದ ಆರಂಭದ ಮಾಸ. ಚೈತ್ರ ಮಾಸದ ಮೊದಲ ದಿನ ಚೈತ್ರ ಶುದ್ಧ ಪಾಡ್ಯ, ಅದನ್ನೇ ಯುಗಾದಿ ಪಾಡ್ಯ ಅಂತ ಕರೀತಾರೆ. ಆ ಯುಗಾದಿ ಪಾಡ್ಯದ ಹಿನ್ನೆಲೆ, ಅದಕ್ಕಿರುವಂಥ ಆಧಾರಗಳು, ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅನೇಕ ವಿಷಯಗಳು ನಮಗೆ ಸ್ವಲ್ಪ ಅಧ್ಯಯನ ಯೋಗ್ಯ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಉಂಟು. ದಿನಾಂಕ ಎಷ್ಟು ಅಂತ ಕೇಳಿದರೆ ಬಹಳ ಸರಳ. 28ನೇ ತಾರೀಕು ಏಪ್ರಿಲ್ 2024 ಅಂತ ಹೇಳಿಬಿಡ್ತೇವೆ. ಈ ಏಪ್ರಿಲು 2024 8ನೇ ತಾರೀಕೆಲ್ಲ ಅದು ಇತ್ತೀಚೆಗಿನ ದಿನಗಳಲ್ಲಿ ಬಂದದ್ದು. ಇವತ್ತಿನ ಈ ರೀತಿಯ ಕ್ಯಾಲೆಂಡರ್, ಇದನ್ನು ಈ ಸ್ಥಿತಿಗೆ ತಂದವರು ಪೋಪ್ ಗ್ರೆಗರಿ ಅಂತ ಹೇಳುವರು. 1582ನೇ ಇಸ್ವಿಯಲ್ಲಿ ಇದು ಅನುಷ್ಠಾನಕ್ಕೆ ಬಂತು. ಅದಕ್ಕಿಂತ ಮುಂಚೆ 304 ದಿವಸಗಳ ಒಂದು ವರ್ಷ ಅಂತ ಇತ್ತು. ಅದಾದಮೇಲೆ ಅದು ಕಡಿಮೆ ಆದಾಗಿತ್ತು ಎಂಬ ಹಿನ್ನೆಲೆಯಲ್ಲಿ ಮತ್ತೆ 2 ತಿಂಗಳುಗಳನ್ನು ಅದಕ್ಕೆ ಸೇರಿಸಿತು. ಸೇರಿಸಬೇಕಾದ್ರೆ ಇಬ್ಬರು ರಾಜರ ಹೆಸರನ್ನು ಕೊಟ್ಟರು. ಜೂಲಿಯಸ್ ಸೀಸರ್ ಅಂತ ಒಬ್ಬ ಇದ್ದ, ಅವನ ಹೆಸರಿನಲ್ಲಿ 1 ತಿಂಗಳು. ಹಾಗೆ ಆಗಸ್ಟಸ್ ಅಂತ ಇನ್ನೊಬ್ಬ ರಾಜ ಬಂದ, ಅವನ ತಿಂಗಳಲ್ಲಿ 1 ಹೆಸರು. ಹೀಗೆ ಸೇರಿಸ್ತಾ ಜನವರಿಯಿಂದ ಡಿಸೆಂಬರ್ದವರೆಗೆ ಇವತ್ತಿನ ಕಾಲಗಣನೆ ಪ್ರಾರಂಭ ಆಯಿತು. ಹೇಳಬೇಕಾದ್ರೆ ಕ್ರಿಸ್ತ ಶಕ ಅಂತ ಹೇಳ್ತೇವೆ. ಕ್ರಿಸ್ತ ಶಕ ಅಂತ ಹೇಳಬೇಕಾದ್ರೆ ಕ್ರಿಸ್ತ ಹುಟ್ಟಿದ ದಿವಸದಿಂದ ಮಾಡ್ಬೋದಿತ್ತು. ಕ್ರಿಸ್ತ ಹುಟ್ಟಿದ ಯಾವಾಗ ಅಂತ ಕೇಳಿದರೆ ಡಿಸೆಂಬರ್ 25 ಅಂತಲೂ ಹೇಳ್ತಾರೆ. ಹಾಗಾದರೆ ಮತ್ತು ಜನವರಿಯಿಂದ ತಿಂಗಳು ಯಾಕೆ ಶುರು ಆಯಿತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅದರ ಜೊತೆಯಲ್ಲಿ ತಿಂಗಳುಗಳ ಹೇಳಿಕೆಯೂ ಸಹ ಕೆಲವೊಮ್ಮೆ ನಮಗೆ ಅನ್ನಿಸ್ತದೆ. ಹೇಳ್ತಾರೆ ಪ್ರಾರಂಭದ 6 ತಿಂಗಳುಗಳು 5 ತಿಂಗಳುಗಳು ಅದು ಯಾವುದೋ ರೋಮನ್ ದೇವತೆಗಳ ಹೆಸರಿನ ಆಧಾರದಲ್ಲಿ, ಆಮೇಲೆ 2 ತಿಂಗಳುಗಳು ಇಬ್ಬರು ರಾಜರ ಆಧಾರದಲ್ಲಿ, ಆಮೇಲೆ ಕೊನೆಯ 4 ತಿಂಗಳುಗಳು ಸಂಖ್ಯಾತ್ಮಕವಾಗಿ ಬಂದದ್ದು ಅಂತ. ಸಂಖ್ಯಾತ್ಮಕವಾಗಿ ಬಂದದ್ದಾದರೂ ಸಹ ಈಗ ಉದಾಹರಣೆಗೆ ಸೆಪ್ಟೆಂಬರ್, ಸಪ್ತ ಅಂದರೆ 7, ಆದರೆ ನಾವು ಬರಿಬೇಕಾದ್ರೆ ಸಪ್ತ ಅಂದರೆ 9ನೇ ತಿಂಗಳು ಅಂತ ಬರೀತೇವೆ. ಅಕ್ಟ ಅಂದರೆ 8, ಅಕ್ಟೋಬರ್ 10 ಆಯಿತು. ನವ ಅಂದರೆ 9, ನವೆಂಬರ್ ಅಂದರೆ 11ನೇ ತಿಂಗಳು. ದಶ ಅಂದರೆ 10, ಡಿಸೆಂಬರ್ ಅಂದರೆ 12ನೇ ತಿಂಗಳು. ವ್ಯಂಗ್ಯವಾಗಿ ವಿನೋದವಾಗಿ ಹೇಳೋದಿದ್ದರೆ ವರ್ಷದಲ್ಲಿ 4 ತಿಂಗಳು ಸುಳ್ಳು ಹೇಳ್ತೇವೆ. ಯಾಕೆ ಸುಳ್ಳು ಹೇಳಬೇಕು? ಅದರ ಬದಲು ನಾವೇನಾದರೂ ವರ್ಷವನ್ನು ಮಾರ್ಚ್ ಎಂಬ ಶಬ್ದಕ್ಕೆ ಒಂದು ಒಳ್ಳೆಯ ಅರ್ಥ ಉಂಟು, ಮುಂದಕ್ಕೆ ಹೋಗೋದು ಅಂತ. ಮಾರ್ಚಿನಿಂದ ಶುರು ಮಾಡ್ತಿದ್ದರೆ ಆಗ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದರೆ 7ನೇ ತಿಂಗಳು, ಅಕ್ಟೋಬರ್ ಅಂದರೆ 8, ನವೆಂಬರ್ ಅಂದರೆ 9, ಡಿಸೆಂಬರ್ ಅಂದರೆ 10 ಆಗ್ಬೋದಿತ್ತು. ಮಾಡಬೇಕಲ್ಲ. ಭಾರತೀಯ ನಮ್ಮ ಕಾಲಗಣನೆಯಲ್ಲಿ ಈ ಗೊಂದಲ ಯಾವುದೂ ಇಲ್ಲ. ನಾಳೆ ಚೈತ್ರ ಶುದ್ಧ ಪ್ರತಿಪದ. ಆ ಚೈತ್ರ ಅಂತ ಶಬ್ದ ಬಂದದ್ದು ಯಾಕೆ ಅಂತ ಕೇಳಿದರೆ ಅದರಲ್ಲಿ ಸಹ ಬಹಳ ಸುಂದರವಾದಂಥ ಭಾಗ ಉಂಟು. ಈ ಚಾಂದ್ರಮಾನ ಪದ್ಧತಿ ಮತ್ತು ಸೌರಮಾನ ಪದ್ಧತಿ, ಎರಡೂ ಪದ್ಧತಿಗಳು ಒಂದು ಚಂದ್ರ ಸಂಬಂಧಿತ, ಇನ್ನೊಂದು ಸೂರ್ಯ ಸಂಬಂಧಿತ. ಈ ಚಂದ್ರ ಸಂಬಂಧಿತ ಕಾಲಗಣನೆ ಮತ್ತು ಸೂರ್ಯ ಸಂಬಂಧಿತ ಕಾಲಗಣನೆ ಅದು ಅತ್ಯಂತ ವೈಜ್ಞಾನಿಕ ಮತ್ತು ಶಾಸ್ತ್ರಶುದ್ಧ. ಯಾಕೆ ಅಂತ ಕೇಳಿದರೆ ಸೂರ್ಯ ಚಂದ್ರರು ಇಷ್ಟು ವರ್ಷಗಳಿಂದ ತಿರುಗುತ್ತಾ ಇದ್ದಾರಲ್ಲ, ಒಂದು ಸರ್ತಿಯೂ ಸತ್ಯಾಗ್ರಹ ಮಾಡಲಿಲ್ಲ. ಪ್ರಾಯಶಃ ಆ ಹಿನ್ನೆಲೆಯಲ್ಲಿ ಇರಬೇಕು. ನಮ್ಮ ಮಂತ್ರದಲ್ಲಿ ಒಂದು ವಾಕ್ಯ ಬರ್ತದೆ, ನಮ್ಮ ದಾರಿ ಅತ್ಯಂತ ಪರಿಶುದ್ಧವಾಗಿರಬೇಕು, ಸುಂದರವಾಗಿರಬೇಕು, ಉತ್ತಮ ಆಗಿರಬೇಕು. ಆ ಹಿನ್ನೆಲೆಯಲ್ಲಿ ಹೇಳ್ತಾರೆ, ಸ್ವಸ್ತಿ ಪಂಥಾಂ ಅನುಚರೇಮ ಸೂರ್ಯಚಂದ್ರಮಸೌ ಇವ. ನಮ್ಮ ಮಾರ್ಗಗಳು ಮಂಗಲಕರವಾಗಲಿ, ಶುಭವಾಗಲಿ. ಹೇಗೆ ಅದಕ್ಕೆ ಒಂದು ಮಾದರಿ ಹೇಳು ಅಂತ ಹೇಳಿದರೆ ಸೂರ್ಯ ಮತ್ತು ಚಂದ್ರರಂತೆ. ಹಾಗಾಗಿ ಸೂರ್ಯ ಮತ್ತು ಚಂದ್ರ ಅವರ ಕಾಲಗತಿ ಅದನ್ನು ಆಧಾರವಾಗಿಟ್ಟುಕೊಂಡು ಸೌರಮಾನ ಮತ್ತು ಚಾಂದ್ರಮಾನ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಚಾಂದ್ರಮಾನವನ್ನು ತಗೊಳ್ಳುವ. ನಮ್ಮ ಪೂರ್ವಜರು
ಆಕಾಶದಲ್ಲಿರುವಂತಹ ಲಕ್ಷಾಂತರ ನಕ್ಷತ್ರಗಳು, ಲಕ್ಷಾಂತರ ಏನು ಕೋಟ್ಯಾಂತರ ನಕ್ಷತ್ರಗಳು, ಆ ನಕ್ಷತ್ರಗಳ ಪೈಕಿ 27 ನಕ್ಷತ್ರಗಳನ್ನು ಗುರುತಿಸಿದರು. ಆ 27 ನಕ್ಷತ್ರಗಳನ್ನು ಗುರುತಿಸಿದ ನಂತರ ಚಂದ್ರನ ಗತಿಯನ್ನು ನೋಡಿದರು. ಚಂದ್ರ ಪ್ರತಿನಿತ್ಯ ಉದಯಿಸುವಾಗ ಸ್ವಲ್ಪ ಒಂದು 40 ನಿಮಿಷ ತಡ ಆಗುತ್ತದೆ. ಇವತ್ತಿನ ಉದಯಕ್ಕೂ ನಾಳೆಯ ಉದಯಕ್ಕೂ ಅಷ್ಟು ಅಂತರ ಇದೆ. ಅದನ್ನೆಲ್ಲ ಗಮನಿಸಿದಾಗ ಚಂದ್ರ ಯಾವ ನಕ್ಷತ್ರದ ಜೊತೆ ಉದಯಿಸ್ತಾನೆ ಇದನ್ನು ಗಮನಿಸಿದರು. ಆಶ್ಚರ್ಯ ಅಂದರೆ ಸುಮಾರು 29 ದಿನಗಳಲ್ಲಿ ಒಂದು ಸರ್ತಿ ಇಡೀ ಆಕಾಶವನ್ನು ಸುತ್ತಿದ ಹಾಗೆ ಚಂದ್ರನಿಗೆ ಆಗ್ತದೆ. ಉದಯದ ಸಮಯದಲ್ಲಿ ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾನೆ, ಅಂತಹ 27 ನಕ್ಷತ್ರಗಳನ್ನು ಗುರುತಿಸಿ ಅದಕ್ಕೆ ಹೆಸರಿಟ್ಟರು. ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ ಹೇಳುತ್ತಾ ರೇವತಿ ನಕ್ಷತ್ರದವರೆಗೆ ಬಂದರು. ಇವತ್ತಿನ ನಕ್ಷತ್ರ ಅಶ್ವಿನಿ ಅಂತಾದರೆ ನಾಳೆ ಚಂದ್ರ ಸ್ವಲ್ಪ ಹಿಂದೆ ಸರಿಯುತ್ತಾ ನಾಳೆ ಅವ ಉದಯಿಸುವಾಗ ಭರಣಿ ನಕ್ಷತ್ರದ ಜೊತೆ ಉದಯಿಸ್ತಾನೆ. ಹೀಗೆ ಉದಯಿಸಿದ್ದನ್ನೆಲ್ಲ ಅಧ್ಯಯನ ಮಾಡುತ್ತಾ ಗಮನಿಸಿದರು ಚಂದ್ರ ಹುಣ್ಣಿಮೆ ದಿವಸ ಯಾವ ನಕ್ಷತ್ರದಲ್ಲಿ ಉದಯಿಸ್ತಾನೆ ಅಂತ. ನಾಳೆ ಯುಗಾದಿಯನ್ನೇ ಲೆಕ್ಕಕ್ಕೆ ತಗೊಂಡ್ರೆ ನಾಳೆ ಚಂದ್ರನ ಉದಯ ಸೂರ್ಯಾಸ್ತಮಾನ ಆಗಿ ನಾಳೆ ಸೂರ್ಯ ಅಸ್ತಮಾನ ಆದ ನಂತರ ಚಂದ್ರನನ್ನು ಕೆಲವೊಮ್ಮೆ ಕಾಣಲಿಕ್ಕೆ ಆಗ್ತದೆ. ಆದರೆ ಚಂದ್ರ ಮತ್ತು ಸೂರ್ಯ ಸಾಮಾನ್ಯ ಹತ್ತಿರ ಇರುವುದರಿಂದ ಚಂದ್ರನ ದರ್ಶನ ಆಗುವುದಿಲ್ಲ. ಆದರೆ ನಾಡಿದ್ದು ಸೂರ್ಯ ಮುಳುಗಿದ ನಂತರ ಚಂದ್ರ ಕಾಣುತ್ತಾನೆ. ಆ ಚಂದ್ರ ಎಲ್ಲಿ ಕಾಣುತ್ತಾನೆ ಅಂತ ಹೇಳಿದರೆ ನಾಳೆ ಭರಣಿ ನಕ್ಷತ್ರದಲ್ಲಿ ಕಾಣ್ತಾನೆ. ನಾಳೆ ಅಶ್ವಿನಿ, ನಾಡಿದ್ದು ಭರಣಿ ನಕ್ಷತ್ರದಲ್ಲಿ ಕಾಣ್ತಾನೆ. ಹಾಗೆ 14 ದಿವಸ ಕಳೆಯುವಾಗ ಚಂದ್ರ ಹುಣ್ಣಿಮೆಯ ದಿವಸ ಯಾವ ನಕ್ಷತ್ರದ ಜೊತೆ ಉದಯಿಸ್ತಾನೆ, ಅದು ಮಾತ್ರ ಗಂಭೀರವಾದ ವಿಷಯ. ಚಂದ್ರ ನಾಡಿದ್ದು ಅಂದರೆ ಇನ್ನೊಂದು 15 ದಿವಸ ಕಳೆದ ನಂತರ ಉದಯಿಸಬೇಕಾದರೆ ಆಕಾಶದಲ್ಲಿರುವಂತಹ 27 ನಕ್ಷತ್ರಗಳಲ್ಲಿ ಚಂದ್ರನ ಉದಯ ಚಿತ್ರಾ ನಕ್ಷತ್ರದ ಜೊತೆ ಆಗುವುದರಿಂದ ಈ ತಿಂಗಳ ಅಂದರೆ ಮುಂದಿನ ತಿಂಗಳ ವರ್ಷದ ಮೊದಲ ತಿಂಗಳ ಹೆಸರು ಚೈತ್ರ ಅಂತ. ಅದನ್ನೇ ಮುಂದೆ ತಗೊಂಡು ಹೋದರೆ ಇನ್ನು ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೋದು. ಚಂದ್ರ ಹುಣ್ಣಿಮೆ ದಿವಸ ವಿಶಾಖ ನಕ್ಷತ್ರದ ಜೊತೆ ಉದಯಿಸಿದರೆ ಆ ತಿಂಗಳ ಹೆಸರು ವೈಶಾಖ. ಚಂದ್ರ ಜ್ಯೇಷ್ಠ ನಕ್ಷತ್ರದ ಜೊತೆ ಹುಣ್ಣಿಮೆ ದಿವಸ ಉದಯಿಸಿದರೆ ಆ ತಿಂಗಳ ಹೆಸರು ಜ್ಯೇಷ್ಠ. ಹಾಗೆ ಚಾಂದ್ರಮಾನ ಪದ್ಧತಿಯಂತೆ ಚಂದ್ರ ಹುಣ್ಣಿಮೆ ದಿವಸ ಯಾವ ನಕ್ಷತ್ರದ ಜೊತೆ ಉದಯಿಸ್ತಾನೋ ಆ ತಿಂಗಳನ್ನು ನಾವು ಚಾಂದ್ರಮಾನ ಮಾಸ ಅಂತ ಹೇಳ್ತೇವೆ. ಹಾಗೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಇತ್ಯಾದಿ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಹೀಗೆ 12 ತಿಂಗಳುಗಳು ಚಾಂದ್ರಮಾನ ತಿಂಗಳುಗಳಿಗೆ ಹೆಸರಿಡಲಿಕ್ಕೆ ನಕ್ಷತ್ರ ಮತ್ತು ಹುಣ್ಣಿಮೆಯ ದಿವಸ ಯಾವ ನಕ್ಷತ್ರದ ಜೊತೆ ಚಂದ್ರ ಉದಯಿಸ್ತಾನೆ ಇದು ಕಾರಣ ಆಗುತ್ತದೆ. ಲಕ್ಷಾಂತರ ವರ್ಷಗಳಿಂದ ಇದು ನಡೀತಾ ಇದೆ, ಬದಲಾಯಿಸಲಿಲ್ಲ. ಸೂರ್ಯನ ಲೆಕ್ಕಾಚಾರ ಹಾಕಿದಾಗ ಹೇಗೆ ಚಂದ್ರ ನಕ್ಷತ್ರದ ಜೊತೆ ಇರ್ತಾನೋ, ಚಂದ್ರನ ಸ್ವಭಾವದಲ್ಲಿ ಆತ ಒಂದು ನಕ್ಷತ್ರದಲ್ಲಿ ಒಂದು ದಿವಸ ಮಾತ್ರ ಇರುವುದು. ಆದರೆ ಸೂರ್ಯ ಹಾಗಲ್ಲ. ಸೂರ್ಯ ಒಂದು ನಕ್ಷತ್ರದಲ್ಲಿ ಸುಮಾರು 13 ದಿವಸ ಇರ್ತಾನೆ. ಅದಕ್ಕೆ ನಮ್ಮ ಭಾರತೀಯ ಪರಿಕಲ್ಪನೆಯಂತೆ ಮಹಾನಕ್ಷತ್ರ ಅಂತ ಹೆಸರು. ಸೂರ್ಯ 13 ದಿವಸ ಯಾವ ನಕ್ಷತ್ರದಲ್ಲಿರ್ತಾನೋ ಆ ನಕ್ಷತ್ರವನ್ನು ಮಹಾನಕ್ಷತ್ರ, ಸೂರ್ಯನ ದೃಷ್ಟಿಯಿಂದ ಮಹಾನಕ್ಷತ್ರ ಅಂತ ಹೇಳ್ತೇವೆ ನಾವು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಲೆಕ್ಕಾಚಾರ ಹಾಕಿದರೆ ಸೂರ್ಯ ಇವತ್ತು ರೇವತಿ ನಕ್ಷತ್ರದಲ್ಲಿ ಇದ್ದಾನೆ. ಹಾಗಾಗಿ ಈ ತಿಂಗಳ ಮಹಾನಕ್ಷತ್ರ ಯಾವುದು ಅಂತ ಕೇಳಿದರೆ ರೇವತಿ. ಆ ರೇವತಿ ನಕ್ಷತ್ರದಲ್ಲಿ ಇರುವುದರಿಂದ ಈ ತಿಂಗಳ ಹೆಸರು ಸೌರಮಾನ ದೃಷ್ಟಿಯಿಂದ ಮೀನಮಾಸ ಅಂತ ಹೆಸರು. ಏಪ್ರಿಲ್ 14ನೇ ತಾರೀಕಿಗೆ ಮೇಷ ಸಂಕ್ರಮಣ ಅಂತ ಬರೆದಿದ್ದಾರೆ. ಮೇಷ ಸಂಕ್ರಮಣ ಅಂತ ಅರ್ಥ ಸೂರ್ಯ ರೇವತಿ ನಕ್ಷತ್ರದಿಂದ ಮತ್ತೆ ಒಂದು ಹೆಜ್ಜೆ ಮುಂದೆ ಇಡ್ತಾನೆ. ರೇವತಿ ನಕ್ಷತ್ರ ಮುಗಿದರೆ ನಕ್ಷತ್ರಗಳು 27 ಮುಗಿಯಿತು, ಮತ್ತೆ ಅಶ್ವಿನಿ ಶುರು ಆಗ್ತದೆ. ಸೂರ್ಯ ಅಶ್ವಿನಿ ನಕ್ಷತ್ರದಲ್ಲಿ ಪಾದಾರ್ಪಣೆ ಮಾಡಿದಾಗ ಆ ತಿಂಗಳ ಹೆಸರು ಸೌರಮಾನದ ದೃಷ್ಟಿಯಿಂದ ಮೇಷ ಅಂತ ಆಗ್ತದೆ. ಹಾಗಾಗಿ 14ನೇ ತಾರೀಕಿನಿಂದ
13ನೇ ತಾರೀಕಿಗೆ ಸಂಕ್ರಮಣ, 14ನೇ ತಾರೀಕಿನಿಂದ ಮೇಷಮಾಸ ಶುರು ಆಗ್ತದೆ. ಹಾಗೆ ಪ್ರತಿ ನಕ್ಷತ್ರದಲ್ಲಿ ಸುಮಾರು 13 ದಿವಸ ಇರುವುದರಿಂದ ಆ 27 ನಕ್ಷತ್ರಗಳನ್ನು ಹಂಚಿ ಹಾಕುವಾಗ, 27 ನಕ್ಷತ್ರಗಳನ್ನು 12 ತಿಂಗಳಿಗೆ ಹಂಚುವಾಗ ಒಂದೊಂದು ನಕ್ಷತ್ರದಲ್ಲಿ ಸುಮಾರು 13 ದಿವಸ ಇರುವುದರಿಂದ ಒಂದು ತಿಂಗಳು ಪೂರ್ಣ ಆಗಲಿಕ್ಕೆ ಕೆಲವೊಮ್ಮೆ 30-31 ದಿವಸ ಬೇಕಾಗುತ್ತದೆ. ಆ 30-31 ದಿವಸಗಳಲ್ಲಿ ಸೂರ್ಯ 13 ದಿವಸ ಅಶ್ವಿನಿ ನಕ್ಷತ್ರ, ಅದು ದಾಟಿ 13 ದಿವಸ 26 ಭರಣಿ ನಕ್ಷತ್ರ, ಅದು ದಾಟಿದ ನಂತರ ಕೃತ್ತಿಕಾ ನಕ್ಷತ್ರಕ್ಕೆ ಹೋಗ್ತಾನೆ. ಕೃತ್ತಿಕಾ ನಕ್ಷತ್ರದಲ್ಲಿ ಕಾಲಾಂಶ ಆಗುವಾಗ ಅದನ್ನು ಒಂದು 30 ಡಿಗ್ರಿ, ಇಡೀ ವೃತ್ತಕ್ಕೆ 360 ಡಿಗ್ರಿ 12 ತಿಂಗಳಾಗಿ ವಿಭಜಿಸಿದಾಗ ಒಂದೊಂದು ತಿಂಗಳಿಗೆ 30 ಡಿಗ್ರಿ ಆಗ್ತದೆ. ಈ 30 ಡಿಗ್ರಿ ಜಾಗವನ್ನು ಕ್ರಮಿಸಲಿಕ್ಕೆ 2.25 ನಕ್ಷತ್ರಗಳು ಬೇಕಾಗುತ್ತದೆ. ಅದನ್ನೇ ಹೇಳಿದರು ಅಶ್ವಿನಿ ಭರಣಿ ಕೃತ್ತಿಕಾ ಪಾದಂ ಮೇಷಃ. ಮೇಷರಾಶಿ ಅಂತ ಹೇಳಬೇಕಾದ್ರೆ ಅಶ್ವಿನಿ ನಕ್ಷತ್ರ 13 ದಿವಸ ಸೂರ್ಯ ಇದ್ದದ್ದು, ಅದು ದಾಟಿ ಸೂರ್ಯ ಭರಣಿ ನಕ್ಷತ್ರಕ್ಕೆ ಹೋಗುವುದು, ಅದು ದಾಟಿ ಕೃತ್ತಿಕಾ ನಕ್ಷತ್ರಕ್ಕೆ ಹೋಗಿ ಸ್ವಲ್ಪ ದಿವಸ ಆಗುವಾಗ 30 ಡಿಗ್ರಿ ಮುಗಿಯುತ್ತದೆ. ಅಂದರೆ ಒಂದು ತಿಂಗಳು ಮುಗಿಯಿತು. ಮುಂದಿನ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ವೃಷಭ ರಾಶಿಗೆ ಪ್ರವೇಶ ಮಾಡುವ ದಿವಸ ವೃಷಭ ಸಂಕ್ರಮಣ, ಅದರ ಮುಂದಿನ ದಿವಸದಿಂದ ವೃಷಭ ಮಾಸ ಶುರು ಆಗ್ತದೆ. ಹೀಗೆ ನಕ್ಷತ್ರಗಳ ಆಧಾರದಲ್ಲಿ ಚಾಂದ್ರಮಾನದಲ್ಲಿ ಹುಣ್ಣಿಮೆ ದಿವಸ ಯಾವ ನಕ್ಷತ್ರ ಇದೆಯೋ ಆ ಹೆಸರಾದರೆ, ಸೌರಮಾಸದಲ್ಲಿ ಸೂರ್ಯ ಯಾವ ದಿವಸ ದಾಟಿ ಹೋಗ್ತಾನೆ ಅಂದರೆ ಮಹಾನಕ್ಷತ್ರಗಳು 2.25 ದಾಟಿದ ನಂತರ ಹೊಸ ತಿಂಗಳು ಶುರು ಆಗ್ತದೆ. ಅದಕ್ಕೆ ನಮ್ಮ ಪೂರ್ವಜರು ಆಕಾಶದಲ್ಲಿರುವಂತಹ 2.25 ನಕ್ಷತ್ರಗಳಲ್ಲಿರುವಂಥ ಕೆಲವು ನಕ್ಷತ್ರಗಳನ್ನು ಗುರುತಿಸಿ ಕಾಲ್ಪನಿಕವಾಗಿ ಒಂದು ರೇಖೆಯನ್ನೆಳೆದು ಅಲ್ಲಿ ಒಂದು ಚಿತ್ರವನ್ನು ಕಂಡುಕೊಂಡರು. ಮೇಷ ಅಂದರೆ ಕುರಿ ಅಂತ ಅರ್ಥ. ಆಕಾಶದಲ್ಲಿರುವ ನಕ್ಷತ್ರ ಪುಂಜ, ಈ 2.25 ನಕ್ಷತ್ರಗಳ ನಕ್ಷತ್ರ ಪುಂಜ ಅದು ಅವರಿಗೆ ಕುರಿಯ ಹಾಗೆ ಕಂಡದ್ದರಿಂದ ಅದಕ್ಕೆ ಮೇಷಮಾಸ ಅಂತ ಹೆಸರಿಟ್ಟರು. 2ನೇ ತಿಂಗಳಲ್ಲಿರುವಂಥ ಮತ್ತೆ 2.25 ನಕ್ಷತ್ರಗಳು, ಅದನ್ನು ನೋಡಿದಾಗ ಕೆಲವು ಬಿಂದುಗಳನ್ನು ಜೋಡಿಸಿದಾಗ ಕಾಲ್ಪನಿಕವಾಗಿ ಒಂದು ನಂದಿ ವೃಷಭದ ಚಿತ್ರ ಕಂಡಿತು. ಹಾಗಾಗಿ ವೃಷಭ ರಾಶಿ ಅಂತ ಹೆಸರಿಟ್ಟರು. ಹೀಗೆ ಇಡೀ ವರ್ಷ ಮುಗಿಬೇಕಾದರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ ಇತ್ಯಾದಿ ಹೇಳಿ ಕೊನೆಗೆ ಮೀನಮಾಸ ಅಂದರೆ ಇವತ್ತಿನ ಈಗ ನಡೀತಾ ಇರುವಂಥ ಮೀನಮಾಸ. ಇನ್ನು 6 ದಿವಸ ಕಳಿಬೇಕಾದರೆ ಮೀನಮಾಸ ಮುಕ್ತಾಯ ಆಗ್ತದೆ, ಹೊಸ ವರ್ಷ ಪ್ರಾರಂಭ ಆಗ್ತದೆ. ಆ ಹೊಸ ವರ್ಷ ಪ್ರಾರಂಭ ಆದಾಗ ಮೇಷಮಾಸ ಪ್ರಾರಂಭ ಆಗ್ತದೆ. ಹಾಗಾಗಿ ಮುಂದಿನ ಏಪ್ರಿಲ್ 13ನೇ ತಾರೀಕು ಮೇಷ ಸಂಕ್ರಮಣ, 14ನೇ ತಾರೀಕಿನಿಂದ ಮೇಷ ಮಾಸ. ಹಾಗಾಗಿ 14ನೇ ತಾರೀಕಿನಿಂದ ಸೌರ ಯುಗಾದಿ. ಹಾಗಾಗಿ ನಾಳೆಯಿಂದ ನಡೆಯುವಂಥದ್ದು ಚಾಂದ್ರಮಾನ ಯುಗಾದಿ, 14ನೇ ತಾರೀಕಿನ ನಂತರ ನಡೆಯುವಂಥದ್ದು ಸೌರಮಾನ ಯುಗಾದಿ. ಹಾಗಾಗಿ ಯುಗಾದಿಯಲ್ಲಿ 2 ಯುಗಾದಿಗಳು ಸತ್ತಿವೆ, ಒಂದು ಚಂದ್ರ ಸಂಬಂಧಿತ, ಇನ್ನೊಂದು ಸೂರ್ಯ ಸಂಬಂಧಿತ. ಇಲ್ಲಿ ಸಮಸ್ಯೆ ಬರೋದು ಯಾವಾಗ ಅಂತ ಹೇಳಿದರೆ, ಸೂರ್ಯ ಸಂಬಂಧಿತ ದಿನಗಳು ವರ್ಷದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಹೆಚ್ಚಂದರೆ 1 ದಿವಸ ವ್ಯತ್ಯಾಸ ಆಗ್ಬೋದು. ಆ ವ್ಯತ್ಯಾಸಕ್ಕೂ ಸಹ ಕಾರಣ ಸೌರವ್ಯೂಹ ಸೂರ್ಯನ ಸುತ್ತುವರಿಯುವಾಗ ಅದು ವೃತ್ತಾಕಾರ ಅಲ್ಲ, ಸ್ವಲ್ಪ ಎಲಿಪ್ಟಿಕ್ ಅಂತ ಹೇಳ್ತಾರೆ, ದೀರ್ಘವೃತ್ತ. ಆ ಕಾರಣಕ್ಕೋಸ್ಕರ ಸಣ್ಣ ತೊಡಕುಗಳು ಬರ್ತದೆ. ಅದನ್ನು ಕಾಲಕಾಲಕ್ಕೆ ಸರಿಪಡಿಸಿಕೊಂಡು ನಮ್ಮ ಜನರು ಅದನ್ನು ಜೋಡಿಸಿಕೊಂಡು ಹೋಗ್ತಾರೆ, ನೋಡಿ ಅರ್ಥೈಸಿ. ಆದರೆ ಇಷ್ಟೆಲ್ಲ ಮಾಡಿದ್ದು ಯಾವಾಗ ಅಂತ ಗೊತ್ತಿಲ್ಲ. ಆ ಕಾಲದಲ್ಲಿ ಟೆಲಿಸ್ಕೋಪ್ಗಳು ಇರಲಿಲ್ಲ, ಇದು ಯಾವುದೂ ಇಲ್ಲದಿದ್ದಂಥ ಈ ದೇಶದಲ್ಲಿ ಇದು ಎಲ್ಲವನ್ನು ಕಂಡುಕೊಂಡ್ರಲ್ಲ ಹೇಗೆ? ಕಾಣಬೇಕು ಅಂತಿದ್ದರೆ ಕಣ್ಣು ಬೇಕು. ಆದರೆ ನಮ್ಮ ದುರದೃಷ್ಟ, ನಮಗೆ ತುಂಬ ಜನರಿಗೆ ಬರೀ ಹೊರಗಿನ ಕಣ್ಣು ಮಾತ್ರ ಇರೋದು. ಆ ಹೊರಗಿನ ಕಣ್ಣಿನ ಹೆಸರು ಚರ್ಮಚಕ್ಷು ಅಂತ. ಅದು ನೋಡಿದ್ದೆಲ್ಲ ಸತ್ಯವೂ ಆಗಿರುವುದಿಲ್ಲ. ಆ ಚರ್ಮಚಕ್ಷುವಿನಿಂದ ಮೇಲೆ ಬರಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗುವಾಗ ಯಾಕೆ ಹೋದ್ರಿ ಅಂತ ಕೇಳಿದರೆ ದೇವರ ದರ್ಶನಕ್ಕೆ ಅಂತ ಹೇಳ್ತೇವೆ. ದೇವರ ದರ್ಶನಕ್ಕೆ ಹೋದ ನಾವೇನು ಮಾಡ್ತೇವೆ ಅಂತ ಕೇಳಿದರೆ, ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಬಂದು ಆ ಚಂದ್ರನನ್ನು ಭಗವಂತನ ಮೂರ್ತಿಯನ್ನು ನೋಡ್ತಾ ಇದ್ದಾಗ ಗೊತ್ತಿಲ್ಲದಂತೆ 2 ಕೈ ಜೋಡಿಸಲ್ಪಡ್ತದೆ. ಜೋಡುತ್ತಾ ಇದ್ದಂತೆ 2 ಕಣ್ಣು ಮುಚ್ಚಿಬಿಡ್ತೇವೆ. ಹೋದದ್ದು ದೇವರ ದರ್ಶನಕ್ಕೆ, ಮಾಡಿದ್ದು ಕಣ್ಣು ಮುಚ್ಚಿದ್ದು. ಜಗತ್ತಿನಲ್ಲಿ ಭಾರತದವರಿಗೆ ಮಾತ್ರ ಇದು ಸಾಧ್ಯ. ಯಾಕಂದರೆ ಆ ಕಣ್ಣು ಮುಚ್ಚದೇ ಇರ್ತಿದ್ದರೆ
ನನಗೆ ಅಲ್ಲಿ ಆಚೆಯಿಂದ ಈಚೆಯಿಂದ ಹೋಗುವ ಭಕ್ತಾದಿಗಳು ಗಂಟೆ ಬಾರಿಸು ಎಲ್ಲ ಕಾಣುವುದು ಕೇಳುವುದು ಆಗ್ತಿತ್ತು. ಕಣ್ಣು ಮುಚ್ಚಿದ್ದರಿಂದ ಭಗವಂತನನ್ನು ಬಿಟ್ಟು ಬೇರೇನು ಕಾಣುವುದೇ ಇಲ್ಲ. ಮುಚ್ಚಿದ ಕಣ್ಣಿಗೆ ಕಾಣುತ್ತದಲ್ಲ, ಅದರ ಹೆಸರು ಮನಶ್ಚಕ್ಷು ಅಂತ. ಅದಕ್ಕಿಂತ ಆಚೆಗೆ ಇನ್ನೊಂದು ಕಣ್ಣು ಉಂಟು. ಅದು ನಮ್ಮ ಜ್ಞಾನ ಭಂಡಾರ ಹೆಚ್ಚಿದಂತೆ ನಮ್ಮ ಎತ್ತರ ಜಾಸ್ತಿ ಆಗ್ತದಲ್ಲ, ಅದು ಜ್ಞಾನಚಕ್ಷು. ಈ ದೇಶದಲ್ಲಿ ಅದಕ್ಕಿಂತಲೂ ಮೇಲೊಂದು ಚಕ್ಷು ಇತ್ತು, ಅದರ ಹೆಸರು ದಿವ್ಯಚಕ್ಷು ಅಂತ. ಈ ದಿವ್ಯಚಕ್ಷುವಿನ ಕಾರಣಕ್ಕೋಸ್ಕರ ನಮ್ಮ ಪೂರ್ವಜರು ಆಕಾಶದಲ್ಲಿರುವಂಥ ಕೋಟ್ಯಾಂತರ ನಕ್ಷತ್ರಗಳ ಪೈಕಿ 27 ನಕ್ಷತ್ರಗಳನ್ನು ಗುರುತಿಸಿ, ಆ 27 ನಕ್ಷತ್ರಗಳಲ್ಲಿ ಚಂದ್ರ ತಿಂಗಳಿನಲ್ಲಿ ಒಂದು ಸರ್ತಿ ಆ 27 ನಕ್ಷತ್ರಗಳನ್ನು ಮುಗಿಸಿದರೆ ಸೂರ್ಯ ಒಂದು ವರ್ಷದಲ್ಲಿ ಆ 27 ನಕ್ಷತ್ರಗಳನ್ನು ಮುಗಿಸುವುದು, ಇದನ್ನೆಲ್ಲವನ್ನು ಜೋಡಿಸ್ತಾ ಅದ್ಭುತವಾದಂಥ ಒಂದು ಸೃಷ್ಟಿ ಚಾಂದ್ರಮಾನ ಮತ್ತು ಸೌರಮಾನ ಇದು ನಡೀತಾ ಇದೆ. ಈ ನಮ್ಮ ಕಾಲಗಣನೆಗೆ ಆದಿ ಯಾವುದು ಅಂತ ಹೇಳಿದರೆ ಗೊತ್ತಿಲ್ಲ, ಹಾಗಾಗಿ ಅಂತ್ಯ ಇಲ್ಲ, ಅಷ್ಟೇ ಹೇಳ್ಬೋದು. ಆದರೆ ಕಾಲವನ್ನು ಜಗತ್ತಿನಲ್ಲಿ ಚಕ್ರ ಅಂತ ಹೇಳಿದ್ದು ಈ ದೇಶದ ಜನ. ಕಾಲವೂ ಚಕ್ರವೇ, ಅದು ಲೀನಿಯರ್ ಅಲ್ಲ. ಆ ಚಕ್ರಕ್ಕೆ ಉದಾಹರಣೆ ಅತ್ಯಂತ ಸಣ್ಣ ಕಾಲ ಯಾವುದು ಅಂತ ಕೇಳಿದರೆ ನಮಗೆ ಅರ್ಥ ಆಗುವಂಥದ್ದು ನಾವೀಗ ಹೇಳಬೇಕಾದರೆ ವಾರಗಳನ್ನು ಹೇಳ್ಬೋದು. ಒಂದು ವಾರ ಮುಗಿಲಿಕ್ಕೆ 7 ದಿವಸ ಸಾಕು. ಭಾನುವಾರದಿಂದ ಶುರು ಆಗ್ತದೆ, ಶನಿವಾರದಲ್ಲಿ ಮುಗಿಯುತ್ತದೆ. ಆ 7 ದಿನಗಳು ಮುಗಿದ ನಂತರ ಮತ್ತೆ ಭಾನುವಾರವೇ. ಅದು ಹಾಗೆ ತಿರುಗುತ್ತಾ ಇರ್ತದೆ. ಇದು ಕಾಲ ಯಾವ ವಾರ ಚಕ್ರ ಆಯಿತು. ಇದೇ ವಾರ ಚಕ್ರವನ್ನು ಮತ್ತೆ ವಿಸ್ತರಿಸಿದರೆ ಮಾಸದಲ್ಲಿ ಪಾಡ್ಯದಿಂದ ಶುರುವಾಗಿ ಹುಣ್ಣಿಮೆ, ಮತ್ತೆ ಪಾಡ್ಯದಿಂದ ಶುರುವಾಗಿ ಅಮಾವಾಸ್ಯೆ, ಅಲ್ಲಿಗೆ 1 ತಿಂಗಳು ಮುಗಿಯಿತು. ಮುಂದಿನದ್ದು ಹೊಸ ತಿಂಗಳು. ಅಂತಹ 12 ಮಾಸಗಳು ಮುಗಿದಾಗ ಒಂದು ವರ್ಷ ಬರ್ತದೆ. ಆ ವರ್ಷದಲ್ಲಿ ಆ ವರ್ಷವನ್ನು ಎಷ್ಟು ಸುಂದರವಾಗಿ ವಿಭಜಿಸಿದ್ದಾರೆಂದರೆ, ಒಂದು ವರ್ಷದಲ್ಲಿ 2 ಅಯನಗಳು. ಅದೂ ಸಹ ಸೂರ್ಯ ಉತ್ತರ ಗೋಲಾರ್ಧ ಮತ್ತು ದಕ್ಷಿಣ ಗೋಲಾರ್ಧದಲ್ಲಿ ಇರುವಂಥ ನಮಗೆ ಕಾಣ್ತದಲ್ಲ, ಉತ್ತರ ಗೋಲಾರ್ಧದಲ್ಲಿದ್ದಾಗ ನಾವು ಉತ್ತರಾಯಣ ಅಂತ ಹೇಳ್ತೇವೆ, ದಕ್ಷಿಣ ಗೋಲಾರ್ಧದಲ್ಲಿದ್ದಾಗ ದಕ್ಷಿಣಾಯನ ಅಂತ ಹೇಳ್ತೇವೆ. ಇದು ಎಲ್ಲವನ್ನು ಗಮನಿಸಿ, ಉತ್ತರ ಗೋಲಾರ್ಧದಲ್ಲಿದ್ದಾಗ ಉತ್ತರ ಗೋಲಾರ್ಧದಲ್ಲಿರೋರಿಗೆ ಹಗಲು ಜಾಸ್ತಿ ಆಗ್ತಾ ಹೋಗ್ತದೆ, ದಕ್ಷಿಣ ಗೋಲಾರ್ಧಕ್ಕೆ ಹೋದಾಗ ಹಗಲು ಕಡಿಮೆ ಆಗ್ತಾ ಹೋಗ್ತದೆ. ಆ ಹಗಲು ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗುವಂಥ ದಿವಸವನ್ನು ಮಕರ ಸಂಕ್ರಮಣ ಅಂತ ಕರೆದರು. ಮಕರ ಸಂಕ್ರಮಣ ದಿವಸ ಸೂರ್ಯ ಮಕರ ಸಂಕ್ರಾಂತಿಯಿಂದ ಮರುದಿವಸದಿಂದ, ಅಂದರೆ ಮಕರ ಮಾಸ ಪ್ರಾರಂಭ ಆದಾಗ ಮಕರ ಮಾಸದಿಂದ ಅವನ ಗತಿ ಉತ್ತರ ದಿಕ್ಕಿಗೆ ಪ್ರಾರಂಭ ಆಗ್ತದೆ. ಎಲ್ಲಿವರೆಗೆ ಇರ್ತದೆ ಅದು? ಮುಂದೆ ಕರ್ಕಾಟಕ ಮಾಸ ಅಂತ, ಕರ್ಕಾಟಕ ಸಂಕ್ರಮಣದ ದಿವಸ, ಕರ್ಕಾಟಕ ಮಾಸದಲ್ಲಿ ಸೂರ್ಯ ಪ್ರವೇಶ ಮಾಡುವಾಗ ಅಲ್ಲಿಂದ ಸೂರ್ಯನ ಗತಿ ದಕ್ಷಿಣಕ್ಕೆ ಬರ್ತದೆ. ಹಾಗಾಗಿ ಕರ್ಕಾಟಕ ಸಂಕ್ರಮಣದ ಮರುದಿವಸದಿಂದ ದಕ್ಷಿಣಾಯನ, ಮಕರ ಸಂಕ್ರಾಂತಿಯ ಮರುದಿವಸದಿಂದ ಉತ್ತರಾಯಣ. ಹೀಗೆ ಉತ್ತರಾಯಣ ದಕ್ಷಿಣಾಯನ 2 ಅಯನಗಳು. ಪ್ರತಿಯೊಂದು ಅಯನದಲ್ಲಿ 3 ಋತುಗಳು, ಪ್ರತಿಯೊಂದು ಋತುವಿನಲ್ಲಿ 2 ತಿಂಗಳುಗಳು, ಪ್ರತಿಯೊಂದು ತಿಂಗಳಿನಲ್ಲಿ 30 ದಿನಗಳು, 2 ಪಕ್ಷಗಳು, ಪ್ರತಿಯೊಂದು ಪಕ್ಷದಲ್ಲಿ 2 ವಾರಗಳು. ಹೀಗೆ ಒಂದು ವ್ಯವಸ್ಥಿತವಾದಂಥ ಒಂದು ವಿಕಾಸ. ಇದರ ಮಧ್ಯದಲ್ಲಿ ಒಂದು ಸಣ್ಣ ಗೊಂದಲ ಯಾವಾಗ ಸೃಷ್ಟಿಯಾಗುತ್ತದೆ ಅಂದರೆ, ಚಾಂದ್ರಮಾನದ ಲೆಕ್ಕಾಚಾರ ಇದ್ದದ್ದರಿಂದ ಚಂದ್ರನಿಗೆ 1 ತಿಂಗಳಿಗೆ 29 ದಿವಸ ಸಾಕಾಗ್ತದೆ. ಅದರ ಪರಿಣಾಮ ಒಂದು ವರ್ಷದಲ್ಲಿ ಸುಮಾರು ಒಂದು 12 ದಿನಗಳಷ್ಟು ಕಡಿಮೆ ಬೀಳ್ತದೆ. ಸೂರ್ಯನಿಗೆ ಸಂಕ್ರಮಣದ ಲೆಕ್ಕದಲ್ಲಿ ಆ ಕಡಿಮೆ ಬರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅದನ್ನು ಅಲ್ಲದಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಜೋಡಿಸಿರ್ತಾರೆ. ಹಾಗಾಗಿ ಮೇಷ ಸಂಕ್ರಮಣದ ಮರುದಿವಸದಿಂದ ಪ್ರಾರಂಭ ಆದಂಥ ವರ್ಷ ಮುಂದಿನ ಮೀನ ಮಾಸ ಕಳೆದು ಮೇಷ ಸಂಕ್ರಮಣ ಬರುವಲ್ಲಿವರೆಗೆ ಅದು ಪೂರ್ತಿ ಹಾಗೇ ಇರುವುದರಿಂದ ಸಾಮಾನ್ಯವಾಗಿ ಏಪ್ರಿಲ್ 13 ಅಥವಾ 14ನೇ ತಾರೀಕಿಗೆ ಮೇಷ ಸಂಕ್ರಮಣ ಬರ್ತದೆ. ಹಾಗಾಗಿ ಸೌರಮಾನಕ್ಕೆ ಗೊಂದಲ ಆಗುವುದಿಲ್ಲ. ಚಾಂದ್ರಮಾನದಲ್ಲಿ ಮಾತ್ರ ಈಗ ನಾಳೆಯಿಂದ ಚೈತ್ರ ಮಾಸ ಶುರು ಆಗ್ತದೆ. 21 ದಿವಸದಲ್ಲಿ ಚೈತ್ರ ಮಾಸ ಮುಗಿಯುತ್ತದೆ. ಅದರ ಪರಿಣಾಮ ಫಾಲ್ಗುಣ ಮಾಸ ಬರುವ ವರ್ಷದಲ್ಲಿ ಫಾಲ್ಗುಣ ಮಾಸ ಮುಗಿಯುವಾಗ ಸುಮಾರು 12 ದಿವಸ ನಾವು ಹಿಂದೆ ಬೀಳ್ತೇವೆ. ಹಾಗೆ ಹಿಂದೆ ಬಿದ್ದದರ ಪರಿಣಾಮ 2.5 ವರ್ಷ ಆಗಬೇಕಾದರೆ ಮತ್ತೆ 30 ದಿವಸ ಹಿಂದೆ ಬಿದ್ದ ಹಾಗೆ ಆಗ್ತದೆ. ಈ 30 ದಿವಸ ಹಿಂದೆ ಬಿದ್ದರೆ ನಮ್ಮ ಪೂರ್ವಜರ ಮೇಧಾಶಕ್ತಿ ಹಾಗೆ ಹಿಂದೆ ಬಿದ್ದಾಗ ಸೂರ್ಯ ಚಂದ್ರರನ್ನು ಜೊತೆ ಮಾಡಿಕೊಂಡು ಹೋಗಬೇಕಲ್ಲ,
ಅದಕ್ಕೋಸ್ಕರ ಒಂದು ಉಪಾಯ ಹುಡುಕಿದರು. ಆ ಉಪಾಯವೂ ಬಹಳ ಸುಂದರ ಉಂಟು. ಯಾವ ಚಾಂದ್ರಮಾನ ಮಾಸದಲ್ಲಿ ಸಂಕ್ರಮಣ ಬರುವುದಿಲ್ವೋ, ಪ್ರತಿ ಚಾಂದ್ರಮಾನ ಮಾಸದಲ್ಲಿ ಸಂಕ್ರಮಣ ಬರತಕ್ಕದ್ದು ಬರುತ್ತದೆ. ಆದರೆ 2.5 ವರ್ಷಕ್ಕೊಮ್ಮೆ ಮಾತನಾಡಿದಾಗ 1 ತಿಂಗಳಿನಲ್ಲಿ ಸೌರ ಸಂಕ್ರಮಣ ಬರುವುದಿಲ್ಲ. ಯಾವ ತಿಂಗಳಿನಲ್ಲಿ ಸೌರ ಸಂಕ್ರಮಣ ಬರುವುದಿಲ್ಲೋ ಆ ತಿಂಗಳನ್ನು ಅಧಿಕ ಮಾಸ ಅಂತ ಹೇಳಿ ಸುಮಾರು 2.5 ವರ್ಷಗಳಿಗೊಮ್ಮೆ 12 ತಿಂಗಳಿದ್ದದ್ದು 13 ತಿಂಗಳಾಗ್ತದೆ. ಹಾಗೆ 13 ತಿಂಗಳಾದಾಗ ಸೌರಮಾನ ಮತ್ತು ಚಾಂದ್ರಮಾನ ಒಟ್ಟಿಗೆ ಹೆಜ್ಜೆ ಹಾಕಿ ಮುಂದೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಹೀಗೆ ಅದ್ಭುತವಾದಂಥ ಒಂದು ಕಾಲಗಣನೆಯ ಚಿತ್ರ. ಅದಕ್ಕೆ ಆಧಾರ ಆಕಾಶದಲ್ಲಿರುವಂಥ ಆಕಾಶ ಕಾಯಗಳು, ಬೇರೆ ಯಾವುದು ಕಾರಣ ಅಲ್ಲ. ಅಲ್ಲಿ ಇದ್ದದ್ದನ್ನು ನೋಡಿ ಹೇಳೋದು ಅಷ್ಟೇ. ಸೆಪ್ಟೆಂಬರ್ ಅಂತ ಹೇಳಿ 9 ಅಂತ ಬರೆಯುವುದು ಒಂದು ಭಾಗ ಆದರೆ, ಅಲ್ಲಿ ಇದ್ದದ್ದನ್ನು ನೋಡಿ ಸರಿಪಡಿಸಿಕೊಂಡು ಚಾಂದ್ರಮಾನ ಮತ್ತು ಸೌರಮಾನ ಸ್ವಲ್ಪ ಅಂತರ ಬಂತು ಅಂತಾದಾಗ ಆ ಅಂತರವನ್ನು ಸರಿಪಡಿಸುವುದು ಹೇಗೆ? ಆ ಅಂತರವನ್ನು ಸರಿಪಡಿಸುವಂಥ ಪ್ರಕ್ರಿಯೆ ನಮ್ಮಲ್ಲಿ PT ಮಕ್ಕಳಿಗೆ ಕಲಿಸುವಾಗ ಏಕದೋ ಸಂಚಲನದಲ್ಲಿ ಮಾರ್ಚ್ ಪಾಸ್ ಮಾಡಬೇಕಾದ್ರೆ ಏಕದೋ ಹೇಳ್ತಾರೆ. ಏಕಿಗೆ ಎಡಗಾಲು ಬರಬೇಕು, ದೋವಿಗೆ ಬಲಗಾಲ ಬರಬೇಕು. ಕೆಲವರಿಗೆ ಏಕಿಗೆ ಎಡಗಾಲ ಬರೋದಿಲ್ಲ, ಬಲಗಾಲ ಬರ್ತದೆ. ಆಗ ಶಿಕ್ಷಕರು ಹೇಳ್ತಾರೆ, ನೀನು ಅದನ್ನು ಸ್ವಲ್ಪ ಸರಿ ಮಾಡೋದು. ಹೇಗೆ ಸರಿ ಮಾಡೋದು? ಏಕದೋ ಮಾಡು ಅಂತ. ಎಡಗಾಲನ್ನು 2 ಸರ್ತಿ ಹಾಕಿ ಮತ್ತೆ ಬಲಗಾಲ, ಆಗ ಸೆಟ್ ರೈಟ್ ಆಗುತ್ತದೆ ಅಂತ. ಹಾಗೆ ಸಂಕ್ರಮಣ ಯಾವ ತಿಂಗಳಿನಲ್ಲಿ ಬರುವುದಿಲ್ಲೋ ಆ ತಿಂಗಳಿನಲ್ಲಿ ಏಕದೋ ಮಾಡೋದು. ಆ ಏಕದೋ ಮಾಡೋದು ತಿಂಗಳುಗಳನ್ನು ಸೆಟ್ ಮಾಡಿಕೊಂಡು ಮುಂದೆ ಹೋಗೋದು. ಹಾಗೆ ಸೌರಮಾನ ಚಾಂದ್ರಮಾನದಲ್ಲಿ ಅಂತರ ಇದ್ದರೂ ಗೊಂದಲ ಇದ್ದರೂ ಆ ಗೊಂದಲಕ್ಕೂ ಒಂದು ಪರಿಹಾರ ಹುಡುಕಿಕೊಂಡು ನಮ್ಮ ಭಾರತೀಯ ಕಾಲಗಣನೆ ಪ್ರಾರಂಭ ಆಯಿತು. ಕಾಲಗಣನೆಯಲ್ಲಿ ಕೇವಲ 2 ಕಾಲಗಣನೆಗಳಲ್ಲ, ಇನ್ನೂ ಸಾಕಷ್ಟಿದೆ. ಆದರೆ ಇವತ್ತು ಪ್ರಚಾರದಲ್ಲಿರುವಂಥದ್ದು ಮತ್ತು ಅಸ್ತಿತ್ವದಲ್ಲಿರುವಂಥದ್ದು 2. ನಮಗೆ ಮಾತ್ರ ಇದು ಅರ್ಥ ಆಗೋದಿಲ್ಲ. ಯಾಕಂದರೆ ನಾವು ತಪ್ಪಿ ಸ್ವಲ್ಪ ಇಂಗ್ಲೀಷ್ ಓದಿದ್ದರಿಂದ ನಮಗೆ ಈ ಮೇಷ, ವೃಷಭ, ಚೈತ್ರ, ವೈಶಾಖ ಯಾರು ಹೇಳಿಕೊಡ್ಲೂ ಇಲ್ಲ, ನಮಗೆ ಬರುವುದೂ ಇಲ್ಲ. ಆದರೆ ಆಶ್ಚರ್ಯ ಅಂದರೆ ನಿನ್ನೆ ನಮ್ಮ ಮನೆಯ ಹತ್ತಿರ ಒಬ್ಬರು ನಮ್ಮ ಇವತ್ತಿನ ಭಾಷೆಯಲ್ಲಿ ಮಾತನಾಡಿದ್ರೆ ಇಲ್ಲಿಟರೇಟ್, ನಾವು ಅವ್ರನ್ನೇ ಅನ್ಎಜುಕೇಟೆಡ್ ಅಂತ ಹೇಳ್ತೇವೆ. ಯಾಕಂದರೆ ನಮಗೆ ಎಜುಕೇಷನ್ ಇಲ್ಲ, ಅದಕ್ಕೋಸ್ಕರ ನಮಗೆ ಲಿಟ್ರೇಸಿ ಮಾತ್ರ ಇರೋದು. ಅಂಥ ಒಬ್ಬ ವ್ಯಕ್ತಿ ಬಂದು ಕೇಳಿದರು, ಅಮಾವಾಸ್ಯೆ ಯಾವಾಗ ಅಂತ. ಅವರಿಗೆ ದಿನಾಂಕ ಬೇಡ, ಅಮಾವಾಸ್ಯೆ ಯಾಕಪ್ಪ ಅಂತ ಕೇಳಿದರೆ ಅವರು ಹೇಳಿದ್ದು, ಇಲ್ಲ ಅಮಾವಾಸ್ಯೆಯ ದಿವಸ ಹಿರಿಯರಿಗೆ ಬಡಿಸಿ ಇಡುವ ಕ್ರಮ ಉಂಟಂತೆ. ಎಂಥ ಶ್ರದ್ಧೆ ಅವರಿಗೆ! ಓದಲಿಕ್ಕೆ ಬರೀಲಿಕ್ಕೆ ಬರುವುದಿಲ್ಲ, ಆದರೆ ಹಿರಿಯರ ಬಗ್ಗೆ ಗೌರವ. ಆ ಹಿರಿಯರನ್ನು ನೆನಪಿಸುವುದು ಯಾವಾಗ? ಪ್ರತಿ ಅಮಾವಾಸ್ಯೆಯ ದಿವಸ ರಾತ್ರಿ, ಅಮಾವಾಸ್ಯೆಯ ದಿವಸ ರಾತ್ರಿ ಹಿರಿಯರನ್ನು ಸ್ಮರಣೆ ಮಾಡಿ ಬಡಿಸಿಡುವುದು, ಬಡಿಸಿದ್ದನ್ನು ಹೊರಗಿಡುವುದು. ಹೊರಗಿಟ್ಟದ್ದು ಪ್ರಾಣಿಗಳು ತಿಂತದೆ, ಬೆಳಗಾಗುವ ಕಾಗೆ ಒಂದು ತಿಂದು ಹೋಗ್ತದೆ. ಅಂದರೆ ತಮ್ಮ ಹಿರಿಯರಿಗೋಸ್ಕರ ಹಿರಿಯರ ಸ್ಮರಣೆಯೂ ಆಯಿತು. ಆ ಹಿರಿಯರ ಸ್ಮರಣೆಯ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಆಹಾರವೂ ಆಯಿತು. ಇಂಥ ಸುಸಂಸ್ಕೃತ ಜನಾಂಗ ನಾವು. ಅವರಿಗೆ ದಿನಾಂಕ ಗೊತ್ತಿಲ್ಲ, ಆದರೆ ಅಮಾವಾಸ್ಯೆ ಬೇಕು ಅವರಿಗೆ. ಅವ್ರ ಹತ್ರ ಕೇಳಿದರೆ ಮುಂದಿನ ಪ್ರಶ್ನೆ ಸಂಕ್ರಾಂತಿ ಯಾವಾಗ ಅಂತ ಕೇಳ್ತಾರೆ. ಸಂಕ್ರಾಂತಿ ಯಾವಾಗ ಅಂತ ಕೇಳೋದು ಯಾಕೆ? ಸಂಕ್ರಾಂತಿಯ ಮರು ದಿವಸ ಬಹುತೇಕ ಅನೇಕ ದೈವಸ್ಥಾನಗಳಲ್ಲಿ ಸಂಕ್ರಮಣದ ದಿವಸ ಕಾರ್ಯಕ್ರಮಗಳಿರ್ತದೆ, ದೈವಸ್ಥಾನಗಳಿಗೆ ಹೋಗಲಿಕ್ಕೆ ಅನುಕೂಲ ಆಗಲಿ ಅಂತ. ಹಾಗಾಗಿ ಸಂಕ್ರಮಣ ಅಮಾವಾಸ್ಯೆ ಇದು ನಮ್ಮ ಸಾಮಾನ್ಯ ಜನರ ಜೀವನದಲ್ಲಿ ಒಂದು ಹಾಸುಹೊಕ್ಕಾಗಿ ಬಂದಿದೆ. ಏಪ್ರಿಲ್ ಮೇ ಎಲ್ಲ ಆ ರೀತಿ ಬರಲಿಲ್ಲ. ಇನ್ನೊಂದು ಮುಖ ಅದರದ್ದು ನಮ್ಮ ಕಾಲಗಣತೆಯ ಪರಿಕಲ್ಪನೆ. ಅತ್ಯಂತ ಸೂಕ್ಷ್ಮ ಮಾನ ಯಾವುದು ಅಂತ ಕೇಳಿದರೆ ಅದು ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ. ಭಾರತೀಯ ಪರಿಕಲ್ಪನೆಯಂತೆ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಟೈಮ್ ಅದು ಯಾವುದು ಅಂತ ಕೇಳಿದರೆ ಅದನ್ನು ತ್ರುಟಿ ಅಂತ ಹೇಳ್ತಾರೆ. ತ್ರುಟಿ ಅಂದರೆ ಏನು ಅಂತ ಕೇಳಿದರೆ, ಕಮಲ ಪುಷ್ಪದ ಎಸಳುಗಳನ್ನು 33,750 ಎಸಳುಗಳನ್ನು ಒಂದರ ಮೇಲೆ ಒಂದಿಟ್ಟು ಒಂದು ಸೂಜಿಯಿಂದ ಚುಚ್ಚಿದರೆ ಆ 33,750 ಎಲೆಗಳು ತೂತಾಗಲಿಕ್ಕೆ ಎಷ್ಟು ಸಮಯ ಬೇಕು? ಅದು ನಮ್ಮ ಇವತ್ತಿನ ಭಾಷೆಯಲ್ಲಿ 1 ಸೆಕೆಂಡು. ಹಾಗಾದರೆ 1 ಸೆಕೆಂಡ್ ಅಂದರೆ ಎಷ್ಟು ಅಂತ ಕೇಳಿದರೆ 33,750 ತ್ರುಟಿಗಳು. ಮತ್ತು ಇದೆಲ್ಲವೂ ಸಹ ಇದಕ್ಕೊಂದು ಆಧಾರ ಯಾವುದು ಅಂತ ಕೇಳಿದರೆ ಒಬ್ಬ ಮನುಷ್ಯ, ಸರಿ ಇರುವ ಮನುಷ್ಯ ಅಂದರೆ ಆರೋಗ್ಯವಂತ ಮನುಷ್ಯ. ಅವ ಲೆಕ್ಕ ಮಾಡದೇ ಇದ್ದರೂ ನಮ್ಮ ಪೂರ್ವಜರು ಲೆಕ್ಕ ಮಾಡಿ ಲಿಪಿಬದ್ಧ ಮಾಡಿಬಿಟ್ಟಿದ್ದಾರೆ.
ಒಬ್ಬ ಮನುಷ್ಯ ಹಗಲು ಹೊತ್ತಿನಲ್ಲಿ 10,800 ಸರ್ತಿ ಉಸಿರಾಡುತ್ತಾನೆ. ರಾತ್ರಿ 10,800 ಅಂದರೆ 21,600 ಬಾರಿ ಒಂದು ದಿವಸದಲ್ಲಿ ಉಸಿರಾಟ ಆಗ್ತದೆ. ಒಂದು ಉಸಿರಾಟಕ್ಕೆ 4 ಸೆಕೆಂಡು ಬೇಕು. ಇದು ನಮ್ಮ ಸ್ಮಾಲೆಸ್ಟ್ ಯೂನಿಟ್. ತ್ರುಟಿಯ ನಂತರ 1 ಸೆಕೆಂಡು, 1 ಸೆಕೆಂಡಿನ ನಂತರ ಒಂದು ಉಸಿರಾಟಕ್ಕೆ ಬೇಕಾದಂಥ ಸೆಕೆಂಡ್ 4. ಅಂತಹ 21,600 ಉಸಿರಾಟಗಳು ಮುಗಿಯುವಾಗ ಒಂದು ದಿವಸ ಆಗ್ತದೆ. ಅಂತಹ 7 ದಿವಸಗಳು ಮುಗಿದಾಗ ಆ 7 ದಿನಗಳು ವಾರದ್ದು ಮುಗಿಯುತ್ತದೆ. ಇದು ಒಂದು ಭಾಗ. ಇನ್ನೊಂದು, ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ 1 ತಿಂಗಳು, ಮುಂದಿನ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಅದು 2ನೇ ತಿಂಗಳು. ಇದು 2ನೇ ಭಾಗ. 3ನೇದು ಒಂದು ಸಂಕ್ರಮಣದ ಮರುದಿವಸದಿಂದ 1 ತಿಂಗಳು, 2ನೇ ಸಂಕ್ರಮಣದವರೆಗೆ. ಅಂತಹ ತಿಂಗಳು ಮುಗಿದ ನಂತರ 2ನೇ ತಿಂಗಳು. ಹೀಗೆ ಸೌರಮಾನ 12 ತಿಂಗಳು, ಚಾಂದ್ರಮಾನ 12 ತಿಂಗಳು. ಇದು ಒಂದು ದಿವಸ, ಮಾಸ, ವರ್ಷ ಆಯಿತು. ಎಷ್ಟು ವರ್ಷ ಆಯಿತು ಅಂತ ಕೇಳಿದರೆ, ಅದನ್ನು ಕೇಳಿದರೆ ಕೆಲವರಿಗೆ ಗಾಬರಿ ಆದೀತು. ಗಾಬರಿ ಆದರೂ ಅಡ್ಡಿ ಇರಲಿಲ್ಲ, ಅರ್ಥವೂ ಆಗಲಿಕ್ಕಿಲ್ಲ. ಅದು ಇನ್ನೊಂದು ಉದಾಹರಣೆಗೆ, ಸುಮಾರು 700 ವರ್ಷಗಳ ಹಿಂದೆ ರಾಘವಾಂಕ ಅಂತ ಒಬ್ಬ ಶ್ರೇಷ್ಠ ಕವಿ, ನಾವೆಲ್ಲ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಅವನ ಹೆಸರು ಗೊತ್ತಿರಲೇಬೇಕು. ವಸಿಷ್ಠ ವಿಶ್ವಾಮಿತ್ರರ ಸಂವಾದ ಅಂತ ಒಂದು ಕಥೆ ಬರ್ತದೆ. ಆ ವಸಿಷ್ಠ ವಿಶ್ವಾಮಿತ್ರರಲ್ಲಿ ಹರಿಶ್ಚಂದ್ರ ಸುಳ್ಳು ಹೇಳುತ್ತಾನೆ ಅಂತ ವಿಶ್ವಾಮಿತ್ರ ಸುಳ್ಳು ಹೇಳಿಸ್ತೇನೆ ಅಂತ, ಏನು ಬಂದರೂ ಸುಳ್ಳು ಹೇಳಲಿಕ್ಕಿಲ್ಲ ಅಂತ ವಸಿಷ್ಠ. ಇವರಿಬ್ಬರೊಳಗೆ ವಾಗ್ವಾದ ನಡೆದಾಗ ವಸಿಷ್ಠ ಸಹಜವಾಗಿ ಹೇಳ್ತಾನೆ, ನಾನೇನಾದರೂ ಹರಿಶ್ಚಂದ್ರ ಸುಳ್ಳು ಹೇಳಿದರೆ, ಆತ ಅಷ್ಟು ಎತ್ತರದ ವ್ಯಕ್ತಿ, ನಾನು ತಲೆಬುರುಡೆಯಲ್ಲಿ ಮದ್ಯವನ್ನು ಹಾಕಿ ಅದನ್ನು ಕುಡಿಯುತ್ತಾ ತೆಂಕು ಮುಖವಾಗಿ ಹೋಗುತ್ತೇನೆ ಅಂತ, ಅಂದರೆ ಭ್ರಷ್ಟನಾಗ್ತೇನೆ ನಾನು ಅಂತ ಹರಿಶ್ಚಂದ್ರ ಸುಳ್ಳು ಹೇಳಿದರೆ. ಆದರೆ ವಿಶ್ವಾಮಿತ್ರ ಆ ರೀತಿಯ ಪ್ರತಿಜ್ಞೆ ಮಾಡೋದಿಲ್ಲ. ಆತ ಇನ್ನೊಂದು ಪ್ರತಿಜ್ಞೆ ಮಾಡ್ತಾನೆ, ನನ್ನದು ಪ್ರತಿಜ್ಞೆ ಕೇಳು ಅಂತ. ಎಂಥದ್ದು? ಧರೆಯೊಳ್ ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದಡೆ ಅಜಗೆ ಒಂದು ದಿನ. ಬ್ರಹ್ಮನ ಒಂದು ದಿವಸ ಅಂದರೆ ಯಾವುದು ಅಂತ ಕೇಳಿದರೆ, 4 ಯುಗಗಳು ನಮಗೆಲ್ಲ ಗೊತ್ತಿದ್ದಂತೆ ಕೃತ, ತ್ರೇತ, ದ್ವಾಪರ, ಕಲಿ. ಈ 4 ಯುಗಗಳು ಮತ್ತೆ 1000 ಬಾರಿ ಬಂದಾಗ ಬ್ರಹ್ಮನಿಗೆ ಒಂದು ದಿನ. ಈ 4 ಯುಗಗಳು ಒಟ್ಟು ಎಷ್ಟು ಅಂತ ಕೇಳಿದರೆ, ಕಲಿಯುಗ 4,32,000 ವರ್ಷ, ದ್ವಾಪರ ಯುಗ ಅದರ 2ರಷ್ಟು 8,64,000 ವರ್ಷ, ತ್ರೇತಾಯುಗ ಅದರ 3ರಷ್ಟು 12,96,000, ಕೃತಯುಗ ಅಂದರೆ 17,28,000. ಈ 4 ಯುಗಗಳನ್ನು ಒಟ್ಟು ಸೇರಿಸಿದರೆ 43,20,000 ವರ್ಷಗಳಾಗುತ್ತದೆ. ಈ 43,20,000 ವರ್ಷಗಳು ಮರಳಿ ಮರಳಿ 1000 ಬಾರಿ ಬಂದಡೆ ಬ್ರಹ್ಮನಿಗೆ ಒಂದು ದಿನ. ಅಂತಹ 360 ದಿವಸ ಆದರೆ ಒಂದು ವರ್ಷ. ಅಂತಹ 100 ವರ್ಷ ಆಗಬೇಕು. ಅಂತಹ 100 ವರ್ಷ ಆದರೆ ಆಗ ಬ್ರಹ್ಮನ ಆಯುಷ್ಯ ಆಯಿತು. ಅಷ್ಟು ವರ್ಷಗಳ ಕಾಲ, ಅದು 2 ಬಾರಿ 14 ಬಾರಿ, ಅಂದರೆ ಇಂದ್ರನ ಆಯಸ್ಸು 14 ಬಾರಿ ಬಂದು ಆಗುವಷ್ಟು ವರ್ಷ ನಾನು ದೇವಲೋಕಕ್ಕೆ ಬರುವುದಿಲ್ಲ ಅಂತ ವಿಶ್ವಾಮಿತ್ರ ಹೇಳಿದ್ದು. ಎಷ್ಟಾಯಿತು ಅಂದರೆ ಸೊನ್ನೆಗಳನ್ನು ಲೆಕ್ಕ ಹಾಕಲಿಕ್ಕೆ ಕಷ್ಟ. ಪ್ರಾರಂಭ ತ್ರುಟಿಯಿಂದ ಅದಕ್ಕೆ ಅಂತ್ಯ ಇಲ್ಲ. ಅಂತಹ ಕಾಲಗಣನೆಯ ಚಿತ್ರ ಜಗತ್ತಿಗೆ ಭಾರತ ಕೊಟ್ಟಿದೆ. ಅದಕ್ಕಿಂತ ಇನ್ನೊಂದು ಮಹತ್ತರವಾದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ವಾರ ಯಾವುದು ಅಂತ ಕೇಳಿದರೆ ಸೋಮವಾರ ಅಂತ ಹೇಳ್ತೇವೆ ನಾವು. ಈ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲ ಬಂದದ್ದು ಹೇಗೆ? ಒಂದು ವಾರಕ್ಕೆ ಹೆಸರಿಡಬೇಕಲ್ಲ. ಆ ಹೆಸರಿಡಲಿಕ್ಕೂ ಒಂದು ಕಾರಣ ಇತ್ತು ಏನು ಅಂತ ಕೇಳಿದರೆ, ನಮ್ಮ ಸೌರವ್ಯೂಹದ ಪರಿಕಲ್ಪನೆ ನಮ್ಮ ದೇಶದ ಜನರಿಗೆ ಎಷ್ಟು ನಿಖರವಾಗಿತ್ತು ಅಂತ ಹೇಳಿದರೆ, ಸೂರ್ಯನಿಂದ ನಿಕಟ ಗ್ರಹ ಯಾವುದು ಅಂತ ಕೇಳಿದರೆ ಬುಧ, ಅದಕ್ಕಿಂತ ಹೊರಗಿರುವ ಗ್ರಹ ಶುಕ್ರ, ಅದಕ್ಕಿಂತ ಹೊರಗೆ ಭೂಮಿ ಒಂದು ಗ್ರಹ, ಅದಕ್ಕಿಂತ ಹೊರಗೆ ಮಂಗಳ, ಅದಕ್ಕಿಂತ ಹೊರಗೆ ಗುರು, ಅದಕ್ಕಿಂತ ಹೊರಗೆ ಶುಕ್ರ, ಅದಕ್ಕಿಂತ ಹೊರಗೆ ಮತ್ತೆ ನೆಪ್ಚೂನ್, ಯುರೇನಸ್ ಮತ್ತು ನೆಪ್ಚೂನ್. ಅದರದ್ದು ಪ್ರಭಾವ ಅಷ್ಟಿಲ್ಲ, ಯಾಕಂದರೆ ಅದು ಇರುವ ಅಷ್ಟು ದೂರ ಆದದ್ದರಿಂದ ಅದರ ಪ್ರಭಾವ ನಮ್ಮ ಮೇಲಿಲ್ಲ. ನಮ್ಮ ಪೂರ್ವಜರು ಏನು ಮಾಡಿದರು, ಸೂರ್ಯನ ಸ್ಥಾನವನ್ನು ತೆಗೆದು
ಭೂಮಿಯನ್ನು ಸೂರ್ಯನ ಸ್ಥಾನದಲ್ಲಿಟ್ಟು ಸೂರ್ಯನನ್ನು ಭೂಮಿಯ ಸ್ಥಾನದಲ್ಲಿ ಇಟ್ಟರು. ಇಟ್ಟ ನಂತರ ಅಲ್ಲಿಂದ ಶುರು ಮಾಡಿದರು. ಶುರುವಿಗೆ ಅರ್ಕ ಅಂದರೆ ಸೂರ್ಯ, ಅದರ ಒಳಗೆ ಶುಕ್ರ, ಶುಕ್ರನಿಂದ ಒಳಗೆ ಬುಧ, ಬುಧದಿಂದ ಒಳಗೆ ನಾವಿದ್ದೇವೆ ಭೂಮಿ, ನಾವು ಆಚೆ ಮಾಡಿದ್ದೇವಲ್ಲ, ಅದಕ್ಕೋಸ್ಕರ ಭೂಮಿಗೊಂದು ಗ್ರಹ ಉಂಟಲ್ಲ, ಅದು ಬಹಳ ಪ್ರಭಾವಿ ಗ್ರಹ, ಅದು ಚಂದ್ರ. ಅರ್ಕ, ಶುಕ್ರ, ಬುಧ, ಚಂದ್ರ 4 ಗ್ರಹಗಳಾಯಿತು. ಆಮೇಲೆ ಹೊರಗೆ ಹೋಯಿತು, ದೂರದ ಗ್ರಹ ಯುರೇನಸ್ ನೆಪ್ಚೂನನ್ನು ಬಿಟ್ಟರು. ಶನಿ, ಗುರು, ಮಂಗಳ ಈ 3 ಗ್ರಹಗಳನ್ನು ತಗೊಂಡ್ರು. ಅದಕ್ಕೊಂದು ವಾಕ್ಯ ಮಾಡಿದರು, ಅರ್ಕ ಶುಕ್ರ ಬುಧಶ್ಚಂದ್ರೋ ಮಂದೋ ಜೀವ ಧರಾಸುತಃ. ಮಂದ ಅಂದರೆ ಶನಿ, ಜೀವ ಅಂದರೆ ಗುರು, ಧರಾಸುತ ಅಂದರೆ ಮಂಗಳ. ಇದನ್ನು ಆಧಾರವಾಗಿಟ್ಟುಕೊಂಡು ನಾವು ಒಂದು ದಿವಸಕ್ಕೆ 24 ಗಂಟೆ ಅಂತ ಹೇಳಿದ್ದೇವಲ್ಲ, ಗಂಟೆಗೆ ಇಂಗ್ಲೀಷ್ನಲ್ಲಿ HOUR ಅವರ್ ಅಂತ ಹೇಳ್ತಾರೆ. ಆ ಅವರ್ ಎಂಬುದು ನಮ್ಮ ಶಬ್ದ, ಅದು ನಾವು ಅದನ್ನು ಹೋರ ಅಂತ ಹೇಳ್ತೇವೆ. ಈ ಹೋರ ಎಂಬುದನ್ನು ಸ್ವಲ್ಪ ಆಚೆ ಈಚೆ ಮಾಡಿ ಅವರ್ ಅಂತ ಮಾಡಿದ್ದು, ಅವರೇನು ಹೊಸ್ತು ಮಾಡಲಿಲ್ಲ. ದಿನಕ್ಕೆ 24 ಹೋರ. ಆ 24 ಹೋರದಲ್ಲಿ ಬೆಳಗ್ಗಿನ, ನಮ್ಮ ಸಾಮಾನ್ಯ ಭಾಷೆ ಹೇಳಿದರೆ 6ರಿಂದ 7 ಗಂಟೆ, ಬೆಳಗ್ಗಿನ 6ರಿಂದ 7 ಗಂಟೆವರೆಗಿನ ಸಮಯ. ಆ ಸಮಯವನ್ನು ಯಾವ ಗ್ರಹ ಪ್ರತಿನಿಧಿಸ್ತದೋ ಅದು ಆ ವಾರದ ಹೆಸರು. ಅದು ಯಾವಾಗಲೂ ಹಾಗೆ. ಇವತ್ತು ಯಾವ ನಕ್ಷತ್ರ ಅಂತ ಹೇಳಿದರೆ ಬೆಳಗ್ಗಿನ ಜಾವಕ್ಕೆ ಯಾವ ನಕ್ಷತ್ರ ಇತ್ತೋ ಅದನ್ನು ಹೇಳಿಬಿಡುವುದು. ಇವತ್ತಿನ ಬೆಳಗ್ಗಿನ ಜಾವಕ್ಕೆ ಯಾವ ತಿಥಿ ಇತ್ತೋ ಅದು ಆ ದಿನದ ತಿಥಿಯಿಂದ ಲೆಕ್ಕ. ಹಾಗೆ ಇವತ್ತು ಬೆಳಗ್ಗಿನ 1 ಗಂಟೆಗೆ ಯಾವ ಗ್ರಹ ಅಧಿಪತಿ ಅದು ಆ ವಾರ. ಅದು ಹೇಗೆ ಬರ್ತದೆ ಅಂತ ಹೇಳಿದರೆ ಆರ್ಡರ್ ಹೀಗೆ, ಅದಕ್ಕೊಂದು ವ್ಯವಸ್ಥೆ. ಸೂರ್ಯ ಮತ್ತು ಭೂಮಿಯನ್ನು ಇಂಟರ್ಚೇಂಜ್ ಮಾಡಿದಾಗ, ಶುರು ಮಾಡೋದು ಸೂರ್ಯನಿಂದ ಮಾಡಿದಾಗ ಸೂರ್ಯನಿಂದ ಭೂಮಿಗೆ ಹತ್ತಿರಕ್ಕೆ ಬರಬೇಕು. ಅರ್ಕ, ಶುಕ್ರ, ಬುಧ, ಚಂದ್ರ, ಆಮೇಲೆ ದೂರ ಹೋಗೋದು ಶನಿ, ಗುರು, ಮಂಗಳ. ಈಗ ಇವತ್ತು ಭಾನುವಾರ ಅಂತ ಇಟ್ಟುಕೊಂಡ್ರೆ, ಭಾನುವಾರಕ್ಕೆ ಕಾರಣ ಏನು ಅಂತ ಹೇಳಿದರೆ ಇವತ್ತಿನ ಬೆಳಗ್ಗಿನ ಮೊದಲ ಗಂಟೆಗೆ ಅಧಿಪತಿ ಆದಿತ್ಯ, 2ನೇ ಗಂಟೆಗೆ ಯಾರು? ಶುಕ್ರ, ಅರ್ಕ ಶುಕ್ರ, 3ನೇದಕ್ಕೆ ಬುಧ, 4ನೇ ಗಂಟೆಗೆ ಚಂದ್ರ, ಆಮೇಲೆ ಮಂದ ಜೀವ ಧರಾಸುತ, ಶನಿ, ಗುರು ಮತ್ತು ಮಂಗಳ. 7 ಗಂಟೆ ಆಯಿತು. ಮತ್ತೆ ರಿಪೀಟ್ ಆಗ್ತದೆ, ಅರ್ಕ ಶುಕ್ರ ಬುಧಶ್ಚಂದ್ರೋ ಮಂದೋ ಜೀವ ಧರಾಸುತ, 14 ಗಂಟೆ ಆಯಿತು. 3ನೇ ಸುತ್ತು ಚಕ್ರ ಶುರು ಆಯಿತು, ಅರ್ಕ ಶುಕ್ರ ಬುಧಶ್ಚಂದ್ರೋ ಮಂದೋ ಜೀವ ಧರಾಸುತ, 21 ಗಂಟೆ ಕಳೆಯಿತು. 22ನೇ ಗಂಟೆ ಮತ್ತೆ ಅರ್ಕ, ಆಧಿಪತ್ಯ ಅರ್ಕನಿಗೆ. 23ನೇ ಗಂಟೆ ಶುಕ್ರನಿಗೆ. 24ನೇ ಗಂಟೆ ಬುಧನಿಗೆ, ದಿವಸ ಮುಗಿಯಿತು. 25ನೇ ಗಂಟೆ ಮತ್ತೆ ಚಂದ್ರನಿಗೆ ಬರ್ತದೆ. ಹಾಗಾಗಿ ಆದಿತ್ಯವಾರದ ಮರುದಿವಸ ವಾರದ ಹೆಸರು ಸೋಮ. ಯಾಕೆ ಅಂತ ಕೇಳಿದರೆ, ಈ ಚಕ್ರದಲ್ಲಿ 3 ಸುತ್ತು ಬಂದು 4ನೇ ಚಕ್ರದಲ್ಲಿ 25ನೇ ಗಂಟೆ ಯಾರ ಹೆಸರಿಗೆ ಬರ್ತದೆ ಅದು ಅರ್ಕ ಶುಕ್ರ ಬುಧಶ್ಚಂದ್ರ. ಈ ಸೂತ್ರದಲ್ಲಿ ಹೇಳಿದಾಗ ನಿನ್ನೆ ಆದಿತ್ಯವಾರ ಆದರೆ ಇವತ್ತು ಸೋಮವಾರ, ಅದನ್ನೇ ಲೆಕ್ಕ ಹಾಕಿದಾಗ 25ನೇ ಗಂಟೆ ನಾಳೆಗೆ ಮಂಗಳ ಗ್ರಹಕ್ಕೆ ಬರೋದ್ರಿಂದ ನಾಳೆ ನಾವೇನು ಹೇಳಿದ್ದೆವೋ ಅದನ್ನು ಅವರು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ನಾವು ಭಾನುವಾರ ಅಂತ ಹೇಳಿದ್ದನ್ನು ಇಂಗ್ಲೀಷ್ನಲ್ಲಿ ಏನು ಅಂತ ಹೇಳ್ತಾರೆ? ಸಂಡೇ ಅಂತ ಹೇಳ್ತಾರೆ. SON ಡೇ ಅಲ್ಲ, ಅದು SUN ಡೇ. ಯಾರ್ದದು? ಸೋಮವಾರವನ್ನೇನು ಹೇಳ್ತಾರೆ? ಮೂನ್ ಡೇ, ಮಂಡೇ. ಕೊನೆಯ ದಿನವನ್ನು ಹೇಳ್ತಾರೆ ಸ್ಯಾಟರ್ಡೇ. ಸ್ಯಾಟರ್ನ್ ಅಂದರೆ ಶನಿ ಅವರನ್ನು ಬಿಡಲಿಲ್ಲ. ಹಾಗಾಗಿ ವಾರದ ಹೆಸರುಗಳನ್ನು ಕೊಟ್ಟ ಕಲ್ಪನೆ, ತಿಂಗಳುಗಳಿಗೆ ಸೌರಮಾನದಲ್ಲಿ ಚಾಂದ್ರಮಾನದಲ್ಲಿ ಕೊಟ್ಟ ಹೆಸರುಗಳ ಪರಿಕಲ್ಪನೆ, ಇದು ಎಲ್ಲವನ್ನು ಅಧ್ಯಯನ ಮಾಡುತ್ತಾ ಆಕಾಶದಲ್ಲಿರುವಂತಹ ಅಷ್ಟನ್ನು ಕೋಣೆ ಒಳಗೆ ಕೂತುಕೊಂಡು ಕಣ್ಣು ಮುಚ್ಚಿ ಕಂಡುಕೊಂಡು ಬರದದ್ದು ಗೊತ್ತಿಲ್ಲ. ನಮ್ಮ ದೃಷ್ಟಿಯಿಂದ ಪ್ರಾಯಶಃ ಅವರ ದಿವ್ಯ ಜ್ಞಾನ ನಮ್ಮ ಪೂರ್ವಜರಿಂದ ಅದನ್ನು ಮಾಡಿಸಿರಬಹುದು ಅಂತ ಪರಿಕಲ್ಪನೆ. ಹಾಗಾಗಿ ನಮ್ಮ ಭಾರತೀಯ ಶಾಸ್ತ್ರದ ಪ್ರಕಾರ ನಮ್ಮ ಕಾಲಗಣನೆ ಅತ್ಯಂತ ಪರಿಶುದ್ಧ ಮತ್ತು ಶಾಸ್ತ್ರೀಯ, ವೈಜ್ಞಾನಿಕ. ಆದರೆ ಅದನ್ನು ಸಮಾಜಕ್ಕೆ ತಿಳಿಸುವುದು, ಅದರ ಜೊತೆಗೆ ನಾವು ತಿಳಿಯುವುದು, ಈ ಒಂದು ಅನಿವಾರ್ಯತೆ ಇದೆಯಲ್ಲ. ಮುಂದಿನ ನವವರ್ಷ ಇನ್ನು ಬಹಳ ಹತ್ತಿರ ಉಂಟು ಈ ವರ್ಷ. ನಾಳೆ ಯುಗಾದಿ ಪಾಡ್ಯ ಚಾಂದ್ರಮಾನ, 14ನೇ ತಾರೀಕಿಗೆ ಸೌರಮಾನ ಯುಗಾದಿ. ಆ ಸೌರಮಾನ ಯುಗಾದಿಯ ದಿವಸವೇ ಪೂಜ್ಯ ಅಂಬೇಡ್ಕರ್ ಜನ್ಮ ತಾಳಿದ ದಿವಸವೂ ಹೌದು. ಅಂಬೇಡ್ಕರರು ಸಮಾಜಕ್ಕೆ ಪರಿಶುದ್ಧವಾದಂತಹ, ಅದರ ಜೊತೆಗೆ ವೈಜ್ಞಾನಿಕವಾಗಿ
ಶಾಸ್ತ್ರಶುದ್ಧವಾಗುವಂಥ ಚಿಂತನೆ ಬೇಕು ಅಂತ ಸಮಾಜಕ್ಕೆ ಕೊಟ್ಟಂಥ ವ್ಯಕ್ತಿ. ಆ ಹಿನ್ನೆಲೆಯಲ್ಲಿಯೂ ಈ ಎರಡು ಕಾಲಮಾನಗಳನ್ನು ಅರ್ಥ ಮಾಡಿಕೊಂಡು, ನಾವು ಅರ್ಥ ಮಾಡಿಕೊಂಡ್ರೆ ಸಾಲದು, ನಮ್ಮ ನಿತ್ಯ ಬದುಕಿನಲ್ಲಿ ನಮ್ಮ ಮಕ್ಕಳಿಗೂ ಇದು ಅರ್ಥ ಆಗುವಂತೆ ಸ್ವಲ್ಪ ಸ್ವಲ್ಪ ಆದರೂ ಕಲಿಸಿಕೊಟ್ಟರೆ ಆಗ ನಮ್ಮ ಶಾಸ್ತ್ರಶುದ್ಧತೆಯ ಬಗ್ಗೆ, ನಮ್ಮ ವೈಜ್ಞಾನಿಕತೆಯ ಬಗ್ಗೆ ನಮಗೂ ಗರ್ವ ಬರ್ಬೋದು. ಅದರ ಪರಿಣಾಮ ನಮ್ಮ ಚಿಂತನೆಯ ಶೈಲಿಯೂ ಬದಲಾಗಬಹುದು. ಆ ರೀತಿ ಆಗಲಿಕ್ಕೆ ನಾಳೆಯ ಯುಗಾದಿ ನಮಗೆ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ನಮಸ್ಕಾರ.